ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೊಂದು ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡ್ತಿದ್ದೆ. ಸೊ ಯಾವುದಪ್ಪ ಪ್ರಾಡಕ್ಟ್ ಅಂದರೆ, ಎಷ್ಟೋ ಜನ ಬೈಕರ್ಸ್ ವ್ಲಾಗರ್ಸ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಈ ಒಂದು ಪ್ರಾಡಕ್ಟ್. ಸೊ ನಾನು ಇವತ್ತು DJI ಆ್ಯಕ್ಷನ್ 4 ಕ್ಯಾಮರಾನ ಅನ್ಬಾಕ್ಸ್ ಮಾಡ್ತಿದ್ದೆ. ಅನ್ಬಾಕ್ಸ್ ಮಾಡಿ ಏನೆಲ್ಲ ಆಕ್ಸೆಸರೀಸ್ ಇತ್ತಂತ ಕಾಂಬ. ಸೊ ಇದು ಅಮೆಝಾನಿನ ಒಂದು ಬಾಕ್ಸ್. ಸೊ ಇದು ನಾನು ಕ್ಯಾಮರಾನ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಸೊ ಅವ್ರು ಬಂದಾಗ ಜಸ್ಟ್ ಓಪನ್ ಮಾಡಿ ನೋಡಿ ಹತ್ರಲ್ಲ, ಸೊ ಅದಕ್ಕೋಸ್ಕರ ಓಪನ್ ಮಾಡಿದೆ, ಬಿಟ್ಟರೆ ಫುಲ್ ಕ್ಯಾಮರಾ ಬಾಕ್ಸ್ನ ಅನ್ಬಾಕ್ಸ್ ಮಾಡಲಿಲ್ಲ. ಸೊ ಈಗನೇ ಮಾಡ್ತಿದ್ದೆ. ಸೊ ಈ ಥರ ಬಾಕ್ಸ್ ಓಪನ್ ಮಾಡಿದ್ರೆ 2 ಬಾಕ್ಸ್ ಇತ್ತಿಲ್ಲ. ಸೊ ಈ 2 ಬಾಕ್ಸ ನೀವು ಕ್ಯಾಮರಾ ಆರ್ಡ್ರ್ ಮಾಡಿದಾಗ ನಿಮ್ಗೆ ಸಿಗುವಂಥದ್ದಲ್ಲ. ಸೊ ಇದರಲ್ಲಿ ಒಂದು ಮಾತ್ರ ಕ್ಯಾಮರಾ ಆರ್ಡ್ರ್ ಮಾಡಿದಾಗ ಸಿಗುವಂಥದ್ದು. ಸೊ ನೀವು ಕ್ಯಾಮರಾನ ಆರ್ಡ್ರ್ ಮಾಡಿದಾಗ ಈ ಒಂದು DJI Osmo Action 4 ಸ್ಟ್ಯಾಂಡರ್ಡ್ ಕಾಂಬೋ ಇದು ಒಂದು ಸಿಗುತ್ತೆ. ಸೊ ಇದನ್ನ ಈಗ ಫಸ್ಟ್ ಅನ್ಬಾಕ್ಸ್ ಮಾಡುವ. ಸೊ ಆ ಇನ್ನೊಂದು ಬಾಕ್ಸ್ ಏನಿದೆ ಅಲ್ಲ, ಸೊ ಅದು ಏನಂತ ನಿಮಗೆ ಆಮೇಲೆ ಹೇಳುತ್ತೆ. ಸೊ ಅದಕ್ಕಿಂತ ಮುಂಚೆ ಬಾಕ್ಸ್ ಮೇಲೆ ಎಂತೆಲ್ಲ ಡೀಟೇಲ್ಸ್ ಇತ್ತಂತ ಒಂದ್ಸಲ ಕಂಡುಬಿಡುವ. ಸೊ DJI Osmo Action 4 ಸ್ಟ್ಯಾಂಡರ್ಡ್ ಕಾಂಬೋ. ಸೊ ಅಡ್ವೆಂಚರ್ ಕಾಂಬೋಗೆ ಇದರಿಗಿಂತ 10,000 ಜಾಸ್ತಿ ಆಯ್ತು. ಸೊ ಇದು 22,000. ಸೊ ಅಡ್ವೆಂಚರ್ ಕಾಂಬೋಕ್ಕೆ ಒಂದು 32-34 ಹೀಗೆಲ್ಲ ಆಗ್ತದೆ. ಸೊ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿರೋ, ಸೊ ನೀವು ಕಾಣ್ಲಕ್ಕೆ. ಸೊ ಇದು ಕ್ಯಾಮರಾ. ಸೊ ಇದು ಇಲ್ಲಿಡುತ್ತೆ. ಅದಾದಮೇಲೆ ಆ್ಯಕ್ಸಸರೀಸ್ ಅಂತ ಒಂದು ಬಾಕ್ಸ್ ಕೊಟ್ಟಿರೋ ಸಪ್ರೇಟ್. ಅದು ಬಿಟ್ಟರೆ ಆ್ಯಕ್ಸಸರೀಸ್ ಎಲ್ಲ ಏನೆಲ್ಲ ಕೊಟ್ಟಿರೋಂಥ ಕಾಂಬ. ಸೊ ಇದು ಸಿಲಿಕಾ ಜೆಲ್. ಈ ಬಾಕ್ಸಲ್ಲಿ ಒಂದು ಸೊ C2C ಚಾರ್ಜಿಂಗ್ ಕೇಬಲ್ ಇದೆ ಒಂದು. ಸೊ ಈ ಒಂದು ಕವರ್ನ ಓಪನ್ ಮಾಡಿದ್ರೆ ನಮಗೆ ಒಂದು ಲೆನ್ಸ್ ಕ್ಯಾಪು ಇದರಲ್ಲಿತ್ತು. ಅದಾದಮೇಲೆ ಬ್ಯಾಟ್ರಿ, ಒಂದು ಬ್ಯಾಟ್ರಿ. ಅದು ಆದಮೇಲೆ ಇದು ಮೌಂಟ್ ಮಾಡಲಿಕ್ಕೆ ಇದರಲ್ಲಿ ಟೇಪ್ ಇತ್ತು, ಡಬಲ್ ಸೈಡ್ ಗಮ್ ಇರುತ್ತಲ್ಲ, 3M ಟೇಪ್ ಏನು. ಸೊ ಅದಿದೆ ಇದರಲ್ಲಿ. ಅದೊಂದು ಮತ್ತು ಕ್ವಿಕ್ ರಿಲೀಸ್ ಮ್ಯಾಗ್ನೆಟಿಕ್ ಮೌಂಟ್. ಸೊ ಇದು ನಿಮಗೆ ತುಂಬ ಯೂಸ್ ಆಗ್ತದೆ, ಬೇಕೇ ಅದು ನಿಮಗೆ. ಅದಾದಮೇಲೆ ಒಂದು ಕವರ್. ಸೊ ಇದಿಷ್ಟು ನಮಗೆ ಕ್ಯಾಮರಾ ಆರ್ಡ್ರ್ ಮಾಡಿದಾಗಲೇ ಸಿಗುವಂಥದ್ದು ಇಷ್ಟ ಆಯಿತಾ. ಸೊ ಇದಲ್ಲ, ಇದು ನನ್ನ ಬೈಕ್. ಇದು ಬೇಕಾದರೆ ನಿಮಗೆ ಮ್ಯಾನ್ಯಲ್ ಸಹ ಇತ್ತು ಇದರಲ್ಲೇ. ಸೊ ಮ್ಯಾನ್ಯಲ್ನ ನೀವು ಕಂಡು ಯೂಸ್ ಮಾಡಲ್ಲ. ಸೊ ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಕೊಟ್ಟಿರೋ. ಸೊ ಇದು ನಾನು ನೋಡಬೇಕಾಗ್ತದೆ, ಎಂತಕ್ಕಂದರೆ ನಾನು ಫಸ್ಟ್ ಟೈಮು ಈ ಒಂದು ಕ್ಯಾಮರಾನ ಪರ್ಚೇಸ್ ಮಾಡಿರೋದಾಯ್ತಾ. ಸೊ ನನ್ನ ಹತ್ರ ಮೊದಲು Insta360 ಇತ್ತು. ಮೊದಲಿಗೆ ನಾನು ಎಷ್ಟೇ ಕ್ಯಾಮರಾ ಮಾಡಿದ್ದೆ. ಸೊ ಅದರಲ್ಲಿ ಎಲ್ಲ ಬಂದಿತ್ತು ಆಯಿತಾ. ಬಟ್ ಇದು ಸ್ವಲ್ಪ ಸ್ಟ್ಯಾಂಡರ್ಡ್, ಅದರಲ್ಲಿ ನಮಗೆ ಕ್ವಾಲಿಟಿ ಎಲ್ಲ ತುಂಬ ಕಮ್ಮಿ ಬರ್ತಿತ್ತು. ಸೊ ಅದು ಕಮ್ಮಿ ಪ್ರೈಸ್ ಅಂತ ತಗೊಂಡಿದ್ದು, 5,500-6,000ಕ್ಕೆ. ಸೊ ಅದರಲ್ಲಿ ಕ್ವಾಲಿಟಿ ಚಾರ್ಜ್ ಏನೂ ಇರಲಿಲ್ಲ. ಸೊ ಒಟ್ರಾಸಿ ವೇಸ್ಟ್ ಅದು. ಅದಕ್ಕೋಸ್ಕರ ಈಗ ತಗೊಳ್ಳುವಾಗ ಒಂದು ಒಳ್ಳೆ ಪ್ರಾಡಕ್ಟ್, ಟ್ರಸ್ಟೆಡ್ ಪ್ರಾಡಕ್ಟನ್ನೇ ಪರ್ಚೇಸ್ ಮಾಡಿರೋಂಥದ್ದು ನಾನು. ಸೊ ಬನ್ನಿ ಇದನ್ನೆಲ್ಲ ಫಸ್ಟ್ ಸೈಡಿಗೆ ಇಟ್ಟು ಕ್ಯಾಮರಾನ ಅನ್ಬಾಕ್ಸ್ ಮಾಡುವ. ಸೊ ಬನ್ನಿ. ಸೊ ಆ್ಯಕ್ಚುಲಿ ಇದು ಎಷ್ಟೋ ಜನರ ಡ್ರೀಮ್ ಆಯಿತಾ, ಈ ಥರ ಒಂದು ಕ್ಯಾಮರಾನ ಪರ್ಚೇಸ್ ಮಾಡ್ಕೊ. ಅದರಲ್ಲೂ ಬೈಕರ್ಸ್, ರೈಡ್ ಹೋಗೋರು, ಕೆಲವೊಂದು ವ್ಲಾಗರ್ಸು, ಎಷ್ಟೋ ಜನಿಗೆ ಈ ಥರ ಒಂದು ಕ್ಯಾಮರಾನ ಪರ್ಚೇಸ್ ಮಾಡಬೇಕು ಅನ್ನೋದು ಡ್ರೀಮು. ಅದರಲ್ಲೂ DJI ಅವ್ರದ್ದು. ಸೊ ಇದೊಂದು ಸಕ್ಕ ಸ್ಟ್ಯಾಂಡರ್ಡ್ ಪ್ರೀಮಿಯಮ್ ಕ್ಯಾಮರಾ ಆಯಿತಾ. ನೀವು ಕಾಣ್ಲಕ್ಕ ಹಿಂಗಿತ್ತು ಕ್ರೇಜಿಯಾಗಿ. ಸೊ ಇಲ್ಲೆಲ್ಲ ಮ್ಯಾಟ್ ಫಿನಿಶ್ ಥರ ಇತ್ತು. ಸೊ ಇಲ್ಲಿ ಸ್ಪೀಕರ್, ಪವರ್ ಬಟನ್, ಇದು ಲೆನ್ಸ್, ಮತ್ತು ಫ್ರಂಟಲ್ಲಿ ಒಂದು ಡಿಸ್ಪ್ಲೇ ಚಿಕ್ಕದು, ರಿಯರಲ್ಲಿ ಒಂದು ಡಿಸ್ಪ್ಲೇ ಚಿಕ್ಕದು. ಸೊ ಇಲ್ಲಿ ಕಾಣ್ಲಕ್ಕೆ ನೀವು ಇಲ್ಲಿ ಕೊಟ್ಟಿರೋ ಟೈಟನ್ ದಿ ಲೆನ್ಸ್ ಪ್ರೊಟೆಕ್ಟಿವ್ ಕವರ್ ಬಿಫೋರ್ ಟೇಕಿಂಗ್ ಇನ್ ವಾಟರ್. ಈ ಒಂದು ಕ್ಯಾಮರಾನ ಡೈರೆಕ್ಟಾಗಿ ನೀರಲ್ಲಿ ಯೂಸ್ ಮಾಡ್ಬೋದು. ಅಂಡರ್ ವಾಟರ್ ರಿಸ್ಕ್ ತಗೊಂಡು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸೊ ಈ ಕ್ಯಾಮರಾ ಕವರ್ನ ಟೈಟ್ ಮಾಡಿ ನೀರೊಳಗೆ ಯೂಸ್ ಮಾಡಬೇಕಾಗ್ತದೆ. ಸೊ ಇಲ್ಲ ನೀವು ಈ ಒಂದು ಕ್ಯಾಮರಾನ ನೀರೊಳಗೆ ಯೂಸ್ ಮಾಡ್ತಿಲ್ಲ ಅಂದರೆ ಈ ಒಂದು ಲೆನ್ಸ್ ಕವರ್ನ ನೀವು ಯೂಸ್ ಹಾಕ್ಕೊಳ್ಬೋದು. ಸೊ ಈ ಒಂದು ಲೆನ್ಸ್ ಕವರ್ನ ನೀವು ಹಾಕೋಬೋದು. ಸೊ ಇದರಲ್ಲಿ ನೀರು ಕ್ಯಾಮರಾ ಲೆನ್ಸಿಗೆ ಟಚ್ ಆಗುತ್ತೆ. ಸೊ ಅದರಿಂದ ನೀವು ಯಾವುದೇ ಕಾರಣಕ್ಕೂ ಆ ಲೆನ್ಸ್ ಕವರಲ್ಲೇ ಯೂಸ್ ಮಾಡಿ. ನೀವು ನೀರಿಗೆ ಹಾಕ್ತಿರೋ ಇಲ್ಲವೋ ಅದೆಲ್ಲ ಸೆಕೆಂಡರಿ. ಬಟ್ ನೀವು ಒಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರುವಾಗ ಹಾಳಾಗಬಾರ್ದು. ಅದಕ್ಕೋಸ್ಕರ ನೀವು ರಿಸ್ಕ್ ತಗೊಳ್ಳಿಗೆಲ್ಲ ಹೋಗಿ ಹಾಳಾದರೆ ಕಷ್ಟ, ನಂತರ ಆಗ್ತದೆ. ಆ್ಯಕ್ಚುಲಿ ನನ್ನ Insta360 ಇತ್ತು. ಸೊ ಇದು ನನ್ನ Insta360. ಇದರಲ್ಲಿ ನಾನು
ಯಾವುದೇ ಲೆನ್ಸ್ ಗಾರ್ಡ್ ಹಾಕಲಿಲ್ಲ, ಸೈಡ್ ಕವರ್ ಇಲ್ಲ, ಎಂತ ಇಲ್ಲ. ಇಲ್ಲಿ ಪವರ್ ಬಟನ್ ಹೋಯಿತು. ಸೊ ಇದರಲ್ಲಾದರೆ ಪವರ್ ಬಟನ್ ಡ್ಯಾಮೇಜ್ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಈ ಥರ ಕವರ್ ಇರುತ್ತೆ. ಸೊ ಈ ಕವರಿಂದ ನಾವು ಪವರ್ ಬಟನ್ನ ಪ್ರೆಸ್ ಮಾಡೋದು. ಬಟ್ ಇದು ನಾವು ಡೈರೆಕ್ಟ್ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಈ ಥರ ಡ್ಯಾಮೇಜ್ ಆಯಿತು. ಅಲ್ಲಿ ಸಹ ಫುಲ್ಲು ಹೊಟ್ಟೆ ಹೋಯ್ತು, ತೋರಿಸ್ತೇವೆ ಯಾಕಂದರೆ ಕಾಣ್ಲಕ್ಕೆ. ಇಲ್ಲಿ ಪವರ್ ಬಟನ್ ಮಾತ್ರ ಇತ್ತು, ಅದ್ರ ಮೇಲೆ ಕವರ್ ಏನೂ ಇಲ್ಲ. ಇಲ್ಲೆಲ್ಲ ನೀರು ಸೀದಾ ಕ್ಯಾಮ್ರಾದೊಳಗೆ ಹೋಗ್ತದೆ. ಮತ್ತು ಮೊನ್ನೆ ಒಂದಿನ ಟ್ರಿಪ್ಪಿಗೆ ಹೋದಾಗ ನಿಮ್ಗೆ ಗೊತ್ತಿತ್ತು, ಹೇಳಿದೆ. ಸೊ ಕ್ಯಾಮರಾ ಜಸ್ಟ್ ಹಿಂಗೆ ನನ್ನ ಕಿಸೆಯಿಂದ ಹೊರಗೆ ಬಂದು ಬಿದ್ದು ಡ್ಯಾಮೇಜ್ ಆಗಿದೆ. ಸೊ ಇದು ಆನ್ ಆಗ್ತಿಲ್ಲ ಈಗ. ಈ ಕ್ಯಾಮರಾದಲ್ಲಿ ಬ್ಯಾಟ್ರಿ ಹಾಕಬೇಕೀಗ. ಸೊ ಫಸ್ಟಿಗೆ ಬ್ಯಾಟ್ರಿನ ಓಪನ್ ಮಾಡುವ. ಸೊ ಇದೊಂದು ಬ್ಯಾಟ್ರಿ ಫುಲ್ ಚಾರ್ಜಲ್ಲಿ ನಮಗೆ 2.5 ಗಂಟೆ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಸೊ ಇದನ್ನೆಲ್ಲ ಚೆಕ್ ಎಲ್ಲ ನೆಕ್ಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ರೈಡ್ ಹೋದಾಗ ಅದ್ರ ಬಗ್ಗೆ ಗೊತ್ತಾಗ್ತದೆ 2.5 ಗಂಟೆ ಬರ್ತದೆ ಎಷ್ಟು ಬರ್ತದೆ ಅಂತ. ಸೊ ಗೈಸ್, ಇದಕ್ಕೆ ನನ್ನ ಮ್ಯಾನುವಲ್ ನೋಡಲೇಬೇಕೀಗ. ಸೊ ಬಂದೆ, ಇದನ್ನ ಹಿಂಗೆ ಒತ್ತಿ ಹಿಂಗೆ ಹಿಂದೆ ಹೇಳಿದ್ರೆ ಸರಿ. ಸೊ ನೀವು ಕಾರಣಕ್ಕೆ ಇಲ್ಲಿ ಬ್ಯಾಟ್ರಿ ಮತ್ತು ಮೆಮೊರಿ ಕಾರ್ಡ್ ಸ್ಲಾಟ್ ಇತ್ತು. ಸೊ ಫಸ್ಟಿಗೆ ನಾನು ಮೆಮೊರಿ ಕಾರ್ಡ್ ಹಾಕ್ಕೊಳ್ತೆ. ಸೊ ಇದು ಮೆಮೊರಿ ಕಾರ್ಡು ನನ್ನ Insta360 ಇದೆ. ಸೊ ಹೊಸದೇನು ತಗೊಂಡಿದ್ದಲ್ಲ, 64 GB ಮೆಮೊರಿ ಕಾರ್ಡು. ಅದಾದಮೇಲೆ ಬ್ಯಾಟ್ರಿ. ಸೊ ಬ್ಯಾಟ್ರಿ ಆದಮೇಲೆ ಹೀಗೆ ಇದನ್ನ ಪ್ರೆಸ್ ಮಾಡಿ ಕೆಳ ಮಾಡಿಸಿ. ಸೊ ಇಷ್ಟೇ ಲಾಕ್ ಆಯ್ತು ಇದನ್ನು. ಸೊ ಇದಾದಮೇಲೆ ಇನ್ನು ನಿಮಗೆ ಇಲ್ಲಿ ಚಾರ್ಜ್ ಮಾಡೋದಾದರೆ ಈ ಥರ ಕೊಟ್ಟಿರಲಿಲ್ಲ, ಸಿ ಟೈಪ್. ಸೊ ನೀವು ಮೈಕ್ ಕನೆಕ್ಷನ್ ಮಾಡೋದು ಸಹ ಇಲ್ಲಿಂದನೇ ಮಾಡ್ಕೊಳಕತ್ತೆ. ಸೊ ಇದಾದಮೇಲೆ ನಿಮಗೆ ಸೊ ಪವರ್ ಆಫ್ ಆನ್ ಮತ್ತು ವಿಡಿಯೋ ಸ್ಟಾರ್ಟ್ ರೆಕಾರ್ಡು ಇದು 2 ಬಟನ್ ಇತ್ತಿಲ್ಲ. ಸೊ ಇದು ನಿಮಗೆ ಪವರ್ ಆನ್ ಮಾಡೋಕ್ಕೆ, ಇದು ನಿಮಗೆ ವೀಡಿಯೋನ ಸ್ಟಾರ್ಟ್ ಮತ್ತು ಸ್ಟಾಪ್ ಮಾಡೋಕ್ಕೆ. ಆನ್ ಮಾಡುವ. ಸೊ ಗೈಸ್, ಆನ್ ಆಗ್ತಿದೆ, ಈಗ ಆನ್ ಆಗ್ತಿದೆ. ಸೊ ಸೆಟ್ಟಿಂಗ್ ಇರುತ್ತೆ ಬೇಸಿಕ್ಕು. ಓಕೆ, ಈಗ ಸದ್ಯಕ್ಕೆ ನಾನು ಸ್ಕಿಪ್ ಮಾಡ್ತೆ. ಅದಾದಮೇಲೆ ನಾನು ಸ್ಕ್ಯಾನ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಕ್ಯಾಮರಾನ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ತೆ. ಸೊ ಈಗ ಸ್ಕಿಪ್ ಮಾಡ್ಕೊಳ್ತೆ, ಕನ್ಫರ್ಮ್. ಸೊ ಇವತ್ತು ಡೇಟ್ ಸೆಟ್ ಮಾಡ್ಕತ್ತು. ಸೊ ಇದನ್ನು ಫಸ್ಟಿಗೆ ಮಂತ್ ಕೊಟ್ಟಿದ್ದಾರೆ ಗೈಸ್. ಸೊ ರೈಟ್ ಮಾಡಿ ಟೈಮ್ ಈಗ 12:20. ಸೊ ನೀವು ಕಾಣಲಿಕ್ಕೆ ಇಲ್ಲಿ ತುಂಬ ಆಪ್ಷನ್ ಎಲ್ಲ ಇತ್ತು. ಸೊ 1080p 30 ಫ್ರೇಮ್ ಪರ್ ಸೆಕೆಂಡ್ RS ಅಂತ ಕೊಟ್ಟಿರೋ ಚಾರ್ಜ್. ಇದು ಬ್ಯಾಟ್ರಿ ಚೆಕ್ ಮಾಡೋಕ್ಕೆ. ಸೊ ಈಗ ನಮ್ಮದು ಮೆಮೊರಿ ಕಾರ್ಡಲ್ಲಿ 3 hours 32 ಮಿನಿಟ್ ರೆಕಾರ್ಡಿಂಗ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ವೀಡಿಯೋ ಮೋಡು, ಫೋಟೋ, ವೀಡಿಯೋ, ಸ್ಲೋ ಮೋಷನ್, ಟೈಮ್ ಲ್ಯಾಪ್ಸು. ಸೊ ಇದಿಷ್ಟು ಆಪ್ಷನ್ ಇತ್ತು. ಸೊ ನಾವು ವೀಡಿಯೋಗೆ ಹಾಕೊಳ್ತೆ. ಅದಾದಮೇಲೆ ಕ್ವಾಲಿಟಿ, ಟ್ಯಾಪ್ ಟು ಸ್ಟೆಬಿಲೈಸೇಷನ್. ಓಕೆ RS ಅಂದರೆ ಸ್ಟೆಬಿಲೈಸೇಷನು ಆಫ್ ಮಾಡ್ಲಿಕ್ಕೆ ರಾಕ್ ಸ್ಟಡಿ, ಮತ್ತೊಂದು ರಾಕ್ ಸ್ಟಡಿ ಪ್ಲಸ್ ಹಾರಿಜಾನ್ ಬ್ಯಾಲೆನ್ಸಿಂಗ್, ಹಾರಿಜಾನ್ ಸ್ಟಡಿ. ಸೊ ಈಗ ಸದ್ಯಕ್ಕೆ ಡಿಫಾಲ್ಟು ರಾಕ್ ಸ್ಟಡಿ ಅಂತಿತ್ತು. ಸೊ ಅದೇ ಇರಲಿ. ಅದಾದಮೇಲೆ ಸೊ ನಮಗೆ ಫ್ರೇಮ್ ರೇಟು 25 to 240 ತನಕ ಇತ್ತು 1080pಗೆ. ಅದಾದಮೇಲೆ 2.7Kಯಲ್ಲಿ ಸೊ 120 ತನಕ ಫ್ರೇಮ್ ರೇಟ್ ಇತ್ತು, 24 to 120. ಸೊ ನಾವು ಯೂಸ್ ಮಾಡುವಂಥದ್ದು 4K 16:9 120 FPS ತನಕ ಫ್ರೇಮ್ ರೇಟ್ ಸಿಕ್ಕತ್ತು. ಸೊ ಸೂಪರ್ ಸ್ಲೋ ಮೋಷನ್ ಎಲ್ಲ ಶೂಟ್ ಮಾಡಿದ್ರೆ ತುಂಬ ಯೂಸ್ ಆಯ್ತು. ಸೊ ಈಗ 60 FPS ಅಲ್ಲಿ ಇಟ್ಟಿರುತ್ತೆ. ಸೊ ಇಷ್ಟೇ. ಇದಾದಮೇಲೆ ಹೀಗೆ ಕೆಳ ಮಾಡಿರಿ. ಸೊ ಇದರಲ್ಲಿ ಫ್ರಂಟ್ ಸಹ ಡಿಸ್ಪ್ಲೇ ಕಾಣಲಿಕ್ಕೆ ನೀವು ಈ ಥರ ಇತ್ತು. ಸೊ ಇದು ಈ ಥರ ಯೂಸ್ ಮಾಡೋದು ನಿಮ್ಗೆ ತುಂಬ ಯೂಸ್ ಆಯ್ತು. ಸೊ ಇಲ್ಲಿ ಏನು ಡೀಟೇಲ್ಸ್ ಬರ್ತೀರಿ ಆ ಡೀಟೇಲ್ಸ್ ಇಲ್ಲಿ ಸಹ ಆಯಿತು. ಸೊ ಇನ್ನು ನಾನು ಲೆನ್ಸ್ ಕವರ್ ತೆಗಿಲ್ಲ, ಇದೆ ಅಂತ ಕಾಣ್ತಿದ್ದೆ. ಸೊ ಈಗ ಗೊತ್ತಾಯಿತು, ನಾನು ಲೆನ್ಸ್ ಕವರ್ ತೆಗಿಲ್ಲ, ಬನ್ನಿ ತೆಗಿಯೋ. ವಾವ್,
ಸೊ ನೀವು ಕಾಣಲಿಕ್ಕೆ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಬರ್ತಿತ್ತು ಆಯಿತಾ. ಸೊ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅಂತಲೇ ಹೇಳಕ್ಕೆ. ಸೊ ಕ್ರೇಜಿ. ಸೊ ಇದು ಈ ಆ್ಯಂಗಲ್ ಹೆಂಗಿತ್ತು, ಸೊ ಇದನ್ನ ಸ್ಟ್ರೈಟ್ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹಾರಿಜಾನ್ ಮತ್ತು ವರ್ಟಿಕಲ್ ಇದೆ ಚೇಂಜ್ ಆಗುತ್ತೆ, ಆಟೋಮೆಟಿಕ್ ಶಿಫ್ಟ್ ಚೇಂಜ್ ಆಗುತ್ತೆ. ನಾನು ಹೀಗೆ ಯೂಸ್ ಮಾಡುತ್ತಿ ಈ ಥರ ರೆಕಾರ್ಡಿಂಗ್ ಆಯ್ತು ನನಗೆ. ಸೊ ನೀವು ಕಾಣೋದು ಈ ಥರ ರೆಕಾರ್ಡಿಂಗ್ ಆಯ್ತು, ಈ ಥರ ಯೂಸ್ ಮಾಡುತ್ತಿ ಈ ಥರ ರೆಕಾರ್ಡಿಂಗ್ ಆಯ್ತು. ಸಖತ್ ಫೀಚರ್ ಇದೆ ಆ್ಯಕ್ಚುಲಿ, ತುಂಬ ಯೂಸ್ ಆಯ್ತು. ಚೇಂಜ್ ಮಾಡೋದು ಬೇಡ ಪ್ರತಿ ಸಲ. ಸೊ ಕೆಲವೊಂದೆಲ್ಲ ಕೊಟ್ಟಿರು ತುಂಬ ಫೀಚರ್ಸ್ ಅಡ್ಜಸ್ಟ್ಮೆಂಟು ಇವೆಲ್ಲ. ಸೊ ಇದೆಲ್ಲ ಪ್ರೋ ನಮ್ಗೆ ಗೊತ್ತಿಲ್ಲ ಅದು ಯೂಸ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಕಾಂಬ. ಸೊ ಇದಿಷ್ಟು ಕ್ಯಾಮರಾದ ಬಗ್ಗೆ. ಸೊ 4K 60 FPS ಇದರಲ್ಲಿ ನನಗೆ 1 hour ರೆಕಾರ್ಡಿಂಗ್ ಆಯ್ತು. ಸೊ 1080p 3 hour ಇದಾದರೆ ನನಗೆ 1 hour ರೆಕಾರ್ಡ್ ಮಾಡ್ಲಿಕ್ಕೆ. ಅದನ್ನು 30 FPS ಹಾಕಿದ್ರೆ ಮೇ ಬಿ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ರೆಕಾರ್ಡಿಂಗ್ ಮಾಡೋಕ್ಕೆ 1 hour 24 minutes. ಸೊ 64 GB ಮೆಮೊರಿ ಕಾರ್ಡ್ ಇದರಲ್ಲಿ ಎಲ್ರಿಗೂ ಸಾಲೋದಿಲ್ಲ. ಸೊ ಇನ್ನೊಂದು ಮೆಮೊರಿ ಕಾರ್ಡ್ ಬೇಕಾಯ್ತು. ಸೊ ಇದಿಷ್ಟು ಹೇಳ್ತಾ, ಸೊ ಇದನ್ನ ಸ್ಟಾರ್ಟ್ ಮಾಡೋದಾದರೆ ಈ ಒಂದು ಬಟನ್ನ ಸಿಂಗಲ್ ಪ್ರೆಸ್ ಮಾಡಿದ್ರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತದೆ. 8 bit ವೀಡಿಯೋ ರೆಕಾರ್ಡ್ ಆಗ್ತಿತ್ತು. ಸೊ 10 bit ವೀಡಿಯೋ ಆಯ್ತಾರೆ ನಿಮಗೆ ಕಲರ್ ಗ್ರೇಡಿಂಗ್ ಎಲ್ಲ ಮಾಡಿದ್ರೆ 10 bit ಡಿ ಲಾಗ್ ಸಿಕ್ಕತ್ತಲ್ಲ. ಸೊ ಅದನ್ನ ಸೆಟ್ ಮಾಡಬೇಕು. ಸೊ ಈಗ ನಾವು ಫಸ್ಟಿಗೆ ಇಷ್ಟನ್ನು ನೋಡಿದ್ದೇವೆ. ಸೊ ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಂಬ. ಸೊ ಕ್ವಾಲಿಟಿ ಎಲ್ಲ ಹೆಂಗೆ ಬರ್ತಂತ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೆ, ಅದರಲ್ಲಿ ನಿಮಗೆ ಗೊತ್ತಾಗ್ತು. ಸೊ ಜಸ್ಟ್ 2 ಸೆಕೆಂಡ್ ಹಿಂಗೆ ಪ್ರೆಸ್ ಮಾಡಿದ್ರೆ ಪವರ್ ಆಫ್ ಆಗ್ತು, ಇಲ್ಲಾಂದರೆ ಬೇರೆ ಒಂದು ಆಪ್ಷನ್ ಆನ್ ಆಗ್ತು. ಸೊ ಇದಿಷ್ಟು ಇಲ್ಲಿ ಸೈಡ್ ಇಡುತ್ತೆ. ಸೊ ಇದಿಷ್ಟು ಆದಮೇಲೆ ಇನ್ನೊಂದು ಬಾಕ್ಸ್ ಅಂತ ಹೇಳಿದೆಲ್ಲ. ಸೊ ಈ ಬಾಕ್ಸ್ ಅಂತ ನಿಮಗೆ ಆಗಲೇ ಹೇಳಿದೆ. ಸೊ ಇದು ಜಸ್ಟ್ ಒಂದು ಈ ಥರ ಕವರು ಕೇಸ್ ಆಯಿತಾ, ಇದರದ್ದು ವಾಟರ್ ಪ್ರೂಫ್ ಕೇಸ್. ನಾನು ಇದನ್ನ ಯಾಕೆ ಆರ್ಡರ್ ಮಾಡಿಸಿದ್ದು ಅಂತ ಹೇಳಿದ್ರೆ, ಸೊ ಅದರಲ್ಲಿತ್ತು 18 ಮೀಟ್ರ್ ವಾಟರ್ ಪ್ರೂಫ್ ಅಂತ. ಬಟ್ ಇದನ್ನ ಯಾಕೆ ಆರ್ಡರ್ ಮಾಡಿದೆ ಅಂದರೆ, ಸೊ ನಮ್ಮ ಸೇಫರ್ ಸೈಡಿಗೆ ಆ್ಯಕ್ಚುಲಿ ನೀರೊಳಗೆ ಬಿದ್ದರೆ ಏನಾಗೋದಿಲ್ಲ. ಓಕೆ, ಇದಿನ ಕೇಸ್ ಎಲ್ಲರೂ ಕೈಯಿಂದ ಫುಲ್ ಕೆಳಗೆ ಬಿತ್ತಂದರೆ ಸುಮ್ಮನೆ ರಿಸ್ಕ್ ತಗೊಂಡಂಗೆ, ಅದಕ್ಕೋಸ್ಕರ ಈ ಒಂದು ಕೇಸ್ನ ಆರ್ಡ್ರ್ ಮಾಡಿದೆ. ಸೊ ಕ್ಯಾಮರಾ ಏನು ಕೇಸ್ ಕೈ ತಪ್ಪಿ ಬಿದ್ದರೂ ಇಂಥ ಡ್ಯಾಮೇಜ್ ಆಗಬೇಕಂತ. ಸೊ ರೆಡಿ, ನಮ್ಮ ಒಂದು ಕ್ಯಾಮರಾ ಫುಲ್ ರೆಡಿ ಆಯಿತು. ಸೊ ಮೈಕ್ ಯೂಸ್ ಮಾಡೋದಾದರೆ, ವಯರ್ಲೆಸ್ ಮೈಕ್ ಯೂಸ್ ಮಾಡೋದಾದರೆ ಇಲ್ಲಿ ನೀವು ಒಂದು ಕನೆಕ್ಟ್ ಮಾಡ್ಕೊಳ್ಳಬೇಕಾದ್ರೆ ಇಲ್ಲಿಂದ. ಸೊ ತುಂಬ ಫೀಚರ್ನ ಕೊಟ್ಟಿರು. ಸೊ ಈ ಒಂದು ಆ್ಯಕ್ಸಸ್ ಕ್ಯಾಮರಾ ಜೊತೆ ಬರುವಂಥ ಕ್ಯಾಮರಾ ಇದು ಕವರ್ ಹಾಕಿದರೆ ನಿಮಗೆ ಸೇಫ್ಟಿನೂ ಇರುತ್ತೆ, ಪ್ಲಸ್ ನೀವು ಮೈಕ್ ಸಹ ಯೂಸ್ ಮಾಡ್ಲಿಕ್ಕೆ ಇಲ್ಲಿ ಕಾಣ್ಲಿಕ್ಕೆ. ಸೊ ನೀವು ಎಕ್ಸ್ಟ್ರಾ ವಾಟರ್ ಪ್ರೂಫ್ ಕೇಸ್ ಮಾತ್ರ ಹಾಕೋಲ್ಲ ಅಷ್ಟೇ, ಬಟ್ ಮೈಕನ್ನ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ನೀವು ಸಿ ಟೈಪ್. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.